ಎಲ್ಲರಿಗೂ ನಮಸ್ಕಾರ. ಈ ದಿನ ಒಂದು ಮಾಡರ್ನ್ ಹಿಸ್ಟ್ರಿಗೆ ಸಂಬಂಧಪಟ್ಟಿರುವಂಥ ಒಂದು ಇಂಪಾರ್ಟೆಂಟ್ ವಿಷಯವನ್ನು ತಿಳ್ಕೊಳ್ಳೋಣ. ನೋಡಿ, ಭಾರತದ ಸ್ವಾತಂತ್ರ್ಯದ ಹೋರಾಟದ ಇತಿಹಾಸದಲ್ಲಿ ಚಂಪಾರಣ್ ಸತ್ಯಾಗ್ರಹ, ಅಹಮದಾಬಾದ್ ಹತ್ತಿ ಮುಷ್ಕರ, ಖೇಡಾ ಸತ್ಯಾಗ್ರಹ ಎನ್ನುವಂಥದ್ದು ಒಂದು ಅತ್ಯಂತ ಪ್ರಮುಖವಾಗಿರುವಂತಹ ಒಂದು ಮಜಲು ಅಂತಲೂ ಕೂಡ ಐಡೆಂಟಿಫೈ ಮಾಡ್ಕೊಳ್ತಾ ಹೋಗ್ಬೋದು. ಇಲ್ಲಿ ಇತ್ತೀಚೆಗೆ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಚಂಪಾರಣ್ ಸತ್ಯಾಗ್ರಹ ಅನ್ನುವಂಥದ್ದು ಭಾರತ ಸ್ವಾತಂತ್ರ್ಯ ಹೋರಾಟದ ಮೊಟ್ಟ ಮೊದಲ ಕಾಯ್ದೆ ಭಂಗ ಚಳುವಳಿ. ಇದನ್ನು ಇಂಗ್ಲೀಷಲ್ಲಿ ನಾವು ಫಸ್ಟ್ ಸಿವಿಲ್ ಡಿಸ್ಒಬಿಡಿಯನ್ಸ್ ಮೂಮೆಂಟ್ ಅಂತಲೂ ಕೂಡ ಕರಿತೀವಿ. ಇದು ಆಗಿದ್ದು ಏನಕ್ಕೆ ಅಂದರೆ, ನೀಲಿ ಬೆಳೆಗಾರರು ಅದನ್ನು ತೀನ್ ಖಾತಿಯ ಅಂತ ಕರಿತೀವಿ. ಅಂದರೆ ಒಂದು ಭೂ ಪ್ರದೇಶದಲ್ಲಿರುವಂಥ 20 ಭಾಗದಲ್ಲಿ 3ನೇ ಭಾಗವನ್ನು ನೀಲಿ ಬೆಳೆಗಾರರು ನೀಲಿಯನ್ನು ಬೆಳಿಬೇಕು ಅಂತಕ್ಕಂತಹ ಒಂದು ಜಮೀನ್ದಾರರ ಒತ್ತಾಯದ ವಿರುದ್ಧವಾಗಿ ನಡೀತಕ್ಕಂಥದ್ದು ಚಂಪಾರಣ್ ಸತ್ಯಾಗ್ರಹ. ಇದನ್ನು ಯಶಸ್ವಿಯಾಗಿ ಮಹಾತ್ಮ ಗಾಂಧೀಜಿಯವರು ಹೋರಾಟ ಮಾಡೋದ್ರ ಮೂಲಕ ಯಶಸ್ವಿಗೊಳಿಸ್ತಾರೆ. ನಂತರದಲ್ಲಿ ಅಹಮದಾಬಾದ್ ಹತ್ತಿಗಿರಣಿ ಮುಷ್ಕರ ಅಂತ ಕರಿತೀವಿ. ಇದು ಕೂಡ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆಯುತ್ತೆ. ಇದನ್ನು ನಾವು ಮೊಟ್ಟ ಮೊದಲ ಉಪವಾಸ ಸತ್ಯಾಗ್ರಹ ಅಂತಲೂ ಕೂಡ ಐಡೆಂಟಿಫೈ ಮಾಡ್ಕೊಳ್ತಾ ಹೋಗ್ತೀವಿ. ಮುಂದಿನ ಸತ್ಯಾಗ್ರಹ ಖೇಡಾ ಸತ್ಯಾಗ್ರಹ. ಇದು 1918ರಲ್ಲಿ ನಡೆಯುತ್ತೆ. ಇದನ್ನು ಮೊಟ್ಟ ಮೊದಲ ಅಸಹಕಾರ ಚಳುವಳಿ ಅಥವಾ ಇಂಗ್ಲೀಷಲ್ಲಿ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಂತ ಕರಿತೀವಿ. ಆ ಸಂದರ್ಭದಲ್ಲಿ ಅಂದರೆ 1918ರ ಸಂದರ್ಭದಲ್ಲಿ ತೀವ್ರ ಕ್ಷಾಮ ಉಂಟಾಗಿರುತ್ತೆ. ಇದರ ವಿರುದ್ಧವಾಗಿ ಕಂದಾಯ ಪಾವತಿಯನ್ನು ನಿರಾಕರಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಖೇಡಾ ಸತ್ಯಾಗ್ರಹವನ್ನು ಮಹಾತ್ಮ ಗಾಂಧೀಜಿಯವರು ಯಶಸ್ವಿಯಾಗಿ ಮುನ್ನಡೆಸ್ಕೊಳ್ತಾ ಹೋಗ್ತಾರೆ. ಸೊ ಈ 3 ಪಾಯಿಂಟನ್ನು ತಾವು ತಿಳ್ಕೊಳ್ಬೇಕು. ತುಂಬಾ ಇಂಪಾರ್ಟೆಂಟ್. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ. ಎಲ್ಲರಿಗೂ ಧನ್ಯವಾದಗಳು.